ದಾವಣಗೆರೆ ಕಾಂಗ್ರೆಸ್ನಲ್ಲಿ ಈಗ ಭುಗಿಲೇಳ್ತಾ ಇದೆ ಕ್ಯಾಬಿನೆಟ್ ಕದನ. ಶಾಸಕ ಶಿವಗಂಗಾ ಬಸವರಾಜ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಾವಣಗೆರೆಯ ಡಿಕೆಶಿ ಎಂದಿದ್ದು 100% ಸತ್ಯ ಅಂತ ಹೇಳಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಗೆ ಶಿವಗಂಗಾ ಕೊಟ್ಟಿರುವಂತ ಒಂದು ರಿಯಾಕ್ಷನ್ ಇದು. ಸಿಎಂ ಡಿಕೆ ಶಿವಕುಮಾರ್ ಸ್ವತಃ ಸ್ವಂತ ಮಗನ ತರ ನೋಡ್ತಿದ್ದಾರೆ. ಅದಕ್ಕಿಂತ ದೊಡ್ಡದೇನ್ ಬೇಕು ಅಂತ ಹೇಳಿ ಚನ್ನಗಿರಿ ಕೈ ಶಾಸಕ ಕೊಟ್ಟಿರುವಂತ ಹೇಳಿಕೆ. ಡಿಕೆಶಿ ಸಿಎಂ ಆಗಲು ಹೊತ್ತಿದಂತ ಹರಕೆ ಶೀಘ್ರವೇ ತೀರಿಸ್ತೀವಿ. ಮೊದಲ ಬಾರಿ ಗೆದ್ದಿರುವಂತ 5 ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಪ್ಲಾನಿಂಗ್ ಅಲ್ಲಿದ್ದೀವಿ. ನಮ್ಮಲ್ಲಿ 40 ಜನ ಯಂಗ್ ಅಂಡ್ ಸ್ಟ್ರಾಂಗ್ ಶಾಸಕರಿದ್ದಾರೆ ಅಂತ ಹೇಳಿದ್ದಾರೆ. ಯಾವುದೇ ಜಾತಿ ಕೋಟ ಕೇಳಲಿಲ್ಲ, ಜಿಲ್ಲಾ ಕೋಟವೂ ಕೇಳಲಿಲ್ಲ. ದಾವಣಗೆರೆಯಲ್ಲಿ ಚನ್ನಗಿರಿ ಕೈ ಶಾಸಕ ಶಿವಗಂಗಾ ಕೊಟ್ಟಿರುವಂತ ಹೇಳಿಕೆ. ಮಾನ್ಯ ಮಾಜಿ ಮಂತ್ರಿಗಳು ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ಅದಾದ್ಮೇಲೆ ಶಾಂತನಗೌಡರು ಇದ್ದಾರೆ, ಬಸವಂತಪ್ಪ ಇದ್ದಾರೆ, ದೇವೇಂದ್ರಪ್ಪ ಇದ್ದಾರೆ. ಎಲ್ರಿಗೂ ಅವಕಾಶ ಸಿಗಲಿ ಅಂತ ಆಶಿಸ್ತೀನಿ. ಜೊತೆಗೆ ಅದರದೇ ನಾನು ಕೇಳ್ತಿರೋದು ಜಿಲ್ಲಾ ಕೋಟ ಕೇಳ್ತಿಲ್ಲ, ಜಾತಿ ಕೋಟ ಕೇಳ್ತಿಲ್ಲ, ರೈತರು ಕೋಟ ಕೇಳ್ತೀನಿ. ಯಾಕೆಂದರೆ ನಾನು ರೈತರ ಪ್ರತಿನಿಧಿಯಾಗಿ ಅವತ್ತು ವಿಧಾನಸಭೆಗೆ ಹೋಗಿದ್ದೆ. ಆ ರೈತರು ಹೋರಾಟ ಹಿನ್ನೆಲೆಯಲ್ಲಿ ನನಗೆ ಪಕ್ಷ ಗುರುಸಿ ಟಿಕೆಟ್ ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ನಮಗೆ ಅವರು ಅವಕಾಶ ಮಾಡಿರಿ ಅಂತ ಕೇಳ್ತಾ ಇದ್ದೆ. ಚನ್ನಗಿರಿ ಕ್ಷೇತ್ರಕ್ಕೂ ಅವಕಾಶ ಸಿಕ್ಕಿಲ್ಲ. ಹೌದು, ಸುಮಾರು ವರ್ಷ ಈಗೇನು ನಮ್ಮ ಮಾನ್ಯ ಜೆ.ಎಚ್. ಪಟೇಲ್ ಮಾಜಿ ಮುಖ್ಯಮಂತ್ರಿಗಳಾದಾಗಿಂದ ಸುಮಾರು 25 ವರ್ಷ ಚನ್ನಗಿರಿ ಯಾವುದೇ ಥರದ ಒಂದು ಅಧಿಕಾರ ವ್ಯವಸ್ಥೆ ಆಗಿಲ್ಲ. ಬರೀ ದಾವಣಗೆರೆ ತಾಲೂಕಿನ ವ್ಯಾಪ್ತಿಯಲ್ಲೇ ಆಗ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಸಿಗಲಿ, ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಅವಕಾಶ